ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿಕ್ಕೇಗೌಡ ಅಂತ. ಲಯನ್ ಚಿಕ್ಕೇಗೌಡ ಅಂತ. ಲಯನ್ ಅಂತಂದ್ರೆ ನಾನು ಲಯನ್ ಎಲ್ಲ ದೇಶಾಗಿ ತುಂಬಾ ಸಮಾಜ ಸೇವೆಗಳೆಲ್ಲ ತುಂಬಾ ಮಾಡಿದ್ದೀನಿ. ಮತ್ತೆ ನಾನು ಹಳ್ಳಿಲಿ ಇರೋದು, ಸಿಟಿಲೆಲ್ಲೂ ಇಲ್ಲ. ಮತ್ತೆ ರೈತ, ಮುಂದೆ ಗದ್ದೆ ಒಳದು, ಮತ್ತೆ ರೇಷ್ಮೆ ಮಾಡಿ, ಮತ್ತೆ ಹಾಗೆ ಒಂದ್ ಸ್ವಲ್ಪ ಆ ಸಣ್ಣ ಯಾವ್ದೋ ಒಂದ್ ಸಣ್ಣ ಮರದ ವ್ಯಾಪಾರ ಅಂತ ಮಾಡ್ಕೊಂಡಿದ್ದೀನಿ. ಆ ಮರದ ವ್ಯಾಪಾರದಿಂದ ನಾನು ಒಂದ್ ಸ್ವಲ್ಪ ಟ್ಯಾಕ್ಟರ್ ತಗೊಳಕ್ ಹೋದೆ. ಟ್ಯಾಕ್ಟರ್ ತಗೊಳಕ್ ಹೋದಾಗ ಒಬ್ರು ನಮ್ಮ ಫ್ರೆಂಡ್ ಹಿಂಗೆ ಖಾಲಿ ದಪ್ಪ ಫಿಲಮ್ ಮಾಡ್ತಿದ್ರೆ ಸಪೋರ್ಟ್ ಮಾಡಿ ಅಂದ್ಬಿಟ್ಟಿದೆ. ಈ ಫಿಲಮ್ ಲ್ಯಾಂಡ್ ನಾನು ಹೆಂಗ್ ಬಂದೆ ಅಂತ ಹೇಳ್ತಾ ಇರೋದು. ಸಪೋರ್ಟ್ ಮಾಡಿ ಅವ್ರಿಗೆ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ಬಿಟ್ಟು ಅವಾಗ ಇವನು ಮತ್ತೆ ಖಾಲಿ ದಪ್ಪ ಪ್ರೊಡ್ಯೂಸರ್ ಅವರೆಲ್ಲರೂ ಪರಿಚಯ ಮಾಡಿಸಿ ಅದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಹಾಕೊಂಡ್ರು. ಅದಾದ್ಮೇಲೆ ನಾನು ಸ್ವಲ್ಪ ನ್ಯೂಟ್ಲ್ ಆಗಿದೆ. ಆಮೇಲೆ ಇವರು ನಮ್ಮ ಪ್ರಕಾಶ್ ಅವರು ಸರ್ ಈ ತರ ಒಂದು ಫಿಲಮ್ ಇದೆ, ನಿಮ್ಗೊಂದು ಒಂದು ಚೆನ್ನಾಗ್ ಕಥೆನೇ ಇದೆ ಅಂತ ಹೇಳಿ ಕರ್ಕ ಒಂದು ಸ್ಟೋರಿ ಎಲ್ಲ ಹೇಳಿದ್ರು. ಅದು ಸ್ಟೋರಿನ ಅಂದ್ರೆ ನಾನ್ ಬೇಡ ಕಣಪ್ಪ ಅಂತ ಸುಮ್ಮನೆ ಇದ್ದೆ. ಯಾಕೆಂದ್ರೆ ಒಂದು ಆಲ್ರೆಡಿ ಹಾಕಿದೀವಿ, ಅದು ಎಲ್ಲ ಮುಂದಕ್ಕೆ ರಿಲೀಸ್ ಆಗಿ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಇಲ್ಲ ಆಯ್ತು, ಇಲ್ಲ ಸರ್ ಮಾಡೋಣ ಸರ್ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ಮಾದೇಶ್ವರನ್ ಬೆಟ್ಟಕ್ಕೆ ಹೋಗ್ತಾ ಇದ್ದು, ಜೊತೆಲಿ ಕರ್ಕೊಂಡು ಬನ್ನಿ ಅಂದ್ಬಿಟ್ಟಿದೆ. ಉದ್ದಕ್ಕೂ ಕತೆ ಹೇಳ್ಸ್ಕೊಂಡ್ ಕರ್ಕೊಂಡು ಹೋದೆ. ಆಮೇಲೆ ಇಷ್ಟ ಆಯ್ತು, ಅವ್ರಿಗೆ ಕತೆ ಹೇಳಿದ್ದು ತುಂಬಾ ಇಷ್ಟ ಆಯ್ತು. ಆಯ್ತು ಬಿಡಿ ಮಾಡೋಣ ಅಂತ ಸಪೋರ್ಟ್ ಮಾಡಿ ಈ ಲೆವೆಲ್ಗೆ ಇಲ್ಲಿ ತನಕ ಬಂದಿದ್ವಿ. ಮತ್ತೆ ಹೀರೋ ಸೆಲೆಕ್ಟ್ ಎಲ್ಲ ಇವ್ರು ನಮ್ಗೆಲ್ಲ ಫೋಟೋ ಕಳಿಸಿ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು, ಹೀರೋಯಿನ್, ಹೀರೋ, ಮತ್ತೆ ನಮ್ಮ ಭವ್ಯ ಮೇಡಮ್ ಅವರು, ರಮೇಶ್ ಭಟ್ ಅವರು, ಅವರೆಲ್ಲ ನಾನೇ ಸೆಲೆಕ್ಟ್ ಮಾಡಿ ಇವ್ನ ಆಯ್ಕೆ ಮಾಡಿ ಅಂತ ಹೇಳಿ ಇದೊಂದು ಕಾಲಘಟ್ಟ ಅನ್ನೋ ಸಿನಿಮಾನ ತೆಗ್ದಿದೀವಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಮತ್ತೆ ಪ್ರೋತ್ಸಾಹ ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ನಾನು ಇದೇ ಫಸ್ಟ್ ಮುಂದೆಗಡೆ ಮಕ್ಕಳು ಮಾತಾಡ್ತಾ ಇದ್ದು ಸ್ವಲ್ಪ ನಾವು ತಕ್ಷಣ ಬೇಜಾರು ಮಾಡ್ತೇವೆ. ಅಂದ್ರೆ ಇವಾಗ ಆಲ್ರೆಡಿ ಒಂದ್ರಲ್ಲಿ ಮಾಡಿದೀವಲ್ವಾ, ಮುಂದೆ ಇದ್ರಲ್ಲಿ ಫೇಲ್ಯೂರ್ ಆದ್ರೆ ಮುಂದೆ ಫಿಲಮ್ ಅಲ್ಲಿ ಆದ್ರೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಂಬಿಕೆಯಿಂದ ಮತ್ತೆ ನೋಡ್ತಾ ಇರ್ತೀವಿ. ಆಯ್ತು ಸರ್, ರಿಲೀಸ್ ಆಗುತ್ತೆ. ಆಯ್ತು. ಇಲ್ಲ ಸರ್, ಏನ್ ಸಕ್ಸಸ್ ಆಗಿಲ್ಲ ಅದು. ನಮ್ದು ಮಳವಳ್ಳಿ ಪಕ್ಕ ತಳಗವಾದಿ ಅಂತ ಅವರು. ಸರ್ ಈಗ ಸಣ್ಣದಾಗ ಮದ್ಯಪಾರ ಮಾಡ್ತೇವೆ, ಅವಾಗೆಲ್ಲ ರೈತ ಗದ್ದೆ ಒಳದು ಮತ್ತೆ ಎಲ್ಲ ಹೇಳಿದ್ನಲ್ಲ ಸರ್, ರೇಷ್ಮೆ ಕೆಲಸ ಮಾಡ್ಕೊಂಡಿದ್ವಿ. ಈಗ ಸಣ್ಣದಾಗ ಮರದ ವ್ಯಾಪಾರ ಅಂತ ಮಾಡ್ಕೊಂಡಿದ್ವಿ. ಇಲ್ಲ ಸರ್, ಬಿಡಲ್ಲ ಸರ್. ಅದು ಜೀವನ ಕೊಟ್ಟಿರೋದು, ಅನ್ನ ಕೊಟ್ಟಿರೋದು, ಅದರಿಂದ ಬಿಡಲ್ಲ ಸರ್. ಎಲ್ರಿಗೂ ನಮಸ್ತೆ. ಈ ವರ್ಷ 2ನೇ ಬಾರಿ ಸಿಗ್ತಾ ಇದೀವಿ ಲ್ಯಾಂಡ್ ಲಾರ್ಡ್ ಆದ್ಮೇಲೆ. ಸೊ ವರ್ಷನೂ ಸಿಗ್ತಾ ಇರಿ, ನೀವು ಸಿಗ್ತಾ ಇದ್ರೆ ನಮ್ಗೆ ಜಾಸ್ತಿ ಸಿನಿಮಾ ನಡೀತಾ ಇರುತ್ತೆ ಅಂತ. ಸೊ ಕಾಲಘಟ್ಟ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋ ಆಗಿ ನಟನೆ ಮಾಡಿದ್ದೀನಿ. ಅಂಡ್ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿತ್ತು. ಪ್ರಕಾಶ್ ಸರ್ ಹೇಳಿದಾಗ ಒಂದು ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ, 1995 ಅಲ್ಲೊಂದು, ಹಾಗೆ 2025 ಅಲ್ಲೊಂದು, 2 ಕಥೆ ನಡೀತಾ ಇರುತ್ತೆ. ಸೊ ನಂದು 90s ಅಲ್ಲಿ ಬರುತ್ತೆ. ಸೊ ಈ ಒಂದು ಪಾತ್ರ ಮಾಡ್ಬೇಕಾದ್ರೆ ಹೇಳಿದ್ರು ಮುಂಚೆ, ಗುರು ಹೆಂಗೆ ಡಾನ್ಸ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಆ ವೇಷ ನಾನು ಹಾಕೊಳ್ಳುವಂತ ಒಂದು ಪರಿಸ್ಥಿತಿ ಬರುತ್ತೆ. ನಾನ್ ಯಾವತ್ತೂ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ. ಅಂಡ್ ಇವ್ರು ಹೇಳಿದ್ದು ರೆಫರೆನ್ಸ್ ಹೆಂಗಿರುತ್ತೆ, ಹಳ್ಳಿ ಹುಡುಗನ್ ತರ ಕ್ಯಾರೆಕ್ಟರ್, ಕಿರಾತಕ ಅಲ್ಲಿ ಯಶ್ ಅವ್ರು ಮಾಡಿದಾರಲ್ಲ ಆ ತರ ಒಂದು ರೆಫರೆನ್ಸ್ ಅಂತ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿ ಬಂತು. ನಾನು ಒಂದು ಹಳ್ಳಿ ಹುಡುಗನ್ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರ್ಲಿಲ್ಲ, ಅಂಡ್ ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಪ್ರೊಡ್ಯೂಸರ್ ಸರ್, ನೀವು ರೈತರಾಗಿ ಒಂದು ಸಿನಿಮಾ ಮೇಲೆ ಆಸಕ್ತಿ ಬಂದಿರೋದು ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ಮಂತವ್ರು ತುಂಬಾ ಜನ ಬೇಕು. ಅಂಡ್ ಈ ಒಂದು ಟೈಮಲ್ಲಿ ಲೈಕ್ ಒಂದು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದಿರೋರು ಲೈಕ್ ನಿಜವಾಗ್ಲೂ ಒಳ್ಳೇದಾಗ್ಲಿ ಸರ್. ಅಂಡ್ ಈ ಒಂದು ಸಿನಿಮಾಗೂ ಒಳ್ಳೇದಾಗ್ಲಿ. 19 ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡೋಣ. ಥ್ಯಾಂಕ್ ಯು. ಅದೇ ಒಂದು ಹಳ್ಳಿ ಹುಡುಗನ್ ಕ್ಯಾರೆಕ್ಟರ್. ಸರ್ ಹೇಳ್ದಂಗೆ ಒಂದು ಗುರುವರ ಒಂದು ಮನೆತನದಿಂದ ಬಂದಿರೋ ಹುಡುಗ. ನಮ್ಮಪ್ಪನೂ ಒಬ್ರು ಗುರುವರಾಗಿರ್ತಾರೆ. ನಾನೊಂದು ಕ್ಯಾರಿ ಮಾಡ್ಬೇಕು ಅದೊಂದು ಲೆಗಸಿನ ಅಂತ ಅಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟರ್ ಹಳ್ಳಿಲಿ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸರ್. ಹೌದು, ಹಾಕಿದ್ದೀನಿ. ಸೊ ಹೌದು, ಆ ಒಂದು ವೇಷ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಂತು ಅದು. ಅಂಡ್ ಆ ಒಂದು ಲೈಕ್ ಚಾಮರಾಜನಗರಕ್ಕೆ ಹೋಗಿ ಆ ಗುರುವ್ರದ್ದು ಡಾನ್ಸ್ ಹೇಗಿದೆ ಅದನ್ನೆಲ್ಲ ವಿಡಿಯೋಸ್ ಎಲ್ಲ ನೋಡಿ, ರಿಯಲ್ ಆಗೂ ನೋಡಿ ಒಂದು ಇವರೇ ಹೇಳಿದ್ರು, ಹೋಗಿ ಕಲ್ತ್ಕೊಂಡಿದ್ದಾಯ್ತು. ಸೊ ಚಿಕ್ಕ ಪುಟ್ಟ ಪ್ರಿಪರೇಷನ್ಸ್ ಇತ್ತು ಅದನ್ನ ಮಾಡೋದು. ಇಲ್ಲ ಅಷ್ಟೊಂದೇನಿಲ್ಲ. ಬಟ್ ಹಳ್ಳಿ ಇರೋದ್ರೆ ನಾನು ಮೈಸೂರು ಹುಡುಗ ಅಲ್ವಾ, ಸೊ ಮೈಸೂರು ಮಂಡ್ಯ ಲ್ಯಾಂಗ್ವೇಜ್ ಅದೇ ಟೋನಲ್ಲಿ ಬರುತ್ತೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.